ಓಂ ಶಾಂತಿ ಸಾಕಾರ ಮಾಡಲಿ. ಇವತ್ತಿನ ಡೇಟ್ ಆಗಿದೆ 22/3/25. मीठी बच्चे, तुम्हें नशा चाहिए कि हमारा पारलौकिक बाप वंडर ऑफ द वर्ल्ड बनाता है जिसके हम मालिक बनते हैं. ತಂದೆ ತಿಳಿಸ್ತಾರೆ, ಮಧುರಾದ ಮಕ್ಕಳೇ, ನಮಗೆ ನಶೆ ಇರಬೇಕಾಗಿದೆ. ನಮ್ಮ ಪಾರಲೌಕಿಕ ತಂದೆ ಬಹಳ ಆಶ್ಚರ್ಯವಾದಂತಹ ಸ್ವರ್ಗವನ್ನ ಮಾಡ್ತಿದ್ದಾರೆ, ಅದಕ್ಕೆ ನಾವು ಮಾಲೀಕರಾಗ್ತೀವಿ. ಪ್ರಶ್ನೆ ಇದೆ, ಬಾಬಾ ಕೆ ಸಂಘ ಸೆ ತುಮೆ ಕ್ಯಾ ಕ್ಯಾ ಪ್ರಾಪ್ತಿಯಾ ಹೋತಿ ಹೈ? ತಂದೆಯ ಸಂಘದಿಂದ ತಮಗೆ ಏನೇನು ಪ್ರಾಪ್ತಿಗಳು ಆಗುತ್ತೆ? ಉತ್ತರ ಇದೆ, ಬಾಬಾ ಕೆ ಸಂಘ ಸೆ ಹಮ್ ಮುಕ್ತಿ ಜೀವನ್ ಮುಕ್ತಿ ಕೆ ಅಧಿಕಾರಿ ಬನ್ ಜಾತೆ. ತಂದೆಯ ಸಂಘದಿಂದ ನಾವು ಮುಕ್ತಿ ಜೀವನ್ ಮುಕ್ತಿಯ ಅಧಿಕಾರಿ ಆಗ್ತೀವಿ. ಬಾಬಾ ಕಾ ಸಂಘ ತಾರ್ ದೇತಾ ಹೈ, बाबा हमें अपना बनाकर आस्तिक और त्रिकालदर्शी बना दे. ಬಾಬುವರ ಸಂಘ ನಮ್ಮನ್ನ ಮೇಲೆ ತಗೊಂಡೋಗುತ್ತೆ. ಬಾಬಾ ನಮ್ಮನ್ನ ತನ್ನವರಾಗಿ ಮಾಡಿಕೊಂಡು ಆಸ್ತಿಕರು ಮತ್ತೆ ತ್ರಿಕಾಲದರ್ಶಿಯಾಗಿ ಮಾಡಿದ್ದಾರೆ. ಆಮ್ ರಚಯಿತ ರಚನಾಕ್ಕೆ ಆದಿ ಮಧ್ಯ ಅಂತಕ್ಕೂ ಜಾನ್ ಜಾತೆ. ನಾವು ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂತೀವಿ. ಹಾಡಾಗಿದೆ, ಧೀರಜ್ ದರ್ ಮನವ ಧೀರಜ್ ದರ್ ತುಮಾರೇ ಸುಖಕ್ಕೆ ದಿನ ಆಯೇ ಕಿಯ. ಧೈರ್ಯವನ್ನ ತಾಳು ಮನಸ್ಸೇ, ಧೈರ್ಯವನ್ನ ತಾಳು, ನಿನ್ನ ಸುಖದ ದಿನಗಳು ಬಂತು ಅಂದ್ರೆ ಬಂತು. ಶಾಂತಿ. ये कौन कहते हैं बच्चों को बाबा ही कहते. सब बच्चों को कहना होता क्योंकि सब दुखी हैं, अधैर्य है. ಇದು ಯಾರು ಹೇಳ್ತಿದ್ದಾರೆ? ಮಕ್ಕಳಿಗೋಸ್ಕರ ತಂದೆ ತಿಳಿಸ್ತಿದ್ದಾರೆ. ಎಲ್ಲಾ ಮಕ್ಕಳಿಗೆ ತಿಳಿಸಲಾಗತ್ತೆ, ಯಾಕೆಂದರೆ ಎಲ್ಲರೂ ದುಃಖಿಗಳು, ಅಧೈರ್ಯವಂತರು ಆಗ್ಬಿಟ್ಟಿದ್ದಾರೆ. ಬಾಬಾ ಕೋ ಯಾದ್ ಕರ್ತೆ ಕಿ ಆಕರ್ ದುಃಖ ಸೆ ಲಿಬರೇಟ್ ಕರೋ, ಸುಖ ಕಾ ರಾಸ್ತಾ ಬತಾओ. ತಂದೆಯನ್ನ ನೆನಪು ಮಾಡ್ತಾರೆ, ದುಃಖದಿಂದ ಬಿಡುಗಡೆ ಮಾಡಿ ಸುಖದ ದಾರಿಯನ್ನ ತಿಳಿಸಿ. आप मनुष्यों को उसमें भी खास भारतवासियों को ये याद नहीं है कि हम भारतवासी बहुत सुखी थे. ಮನುಷ್ಯರಿಗೆ ಅದರಲ್ಲೂ ಸಹ ವಿಶೇಷವಾಗಿ ಭಾರತವಾಸಿಗಳಿಗೆ ನೆನಪಿಲ್ಲ, ನಾವು ಭಾರತವಾಸಿ ಬಹಳ ಸುಖಿಯಾಗಿ ಇದ್ದರು. ಭಾರತ್ ಪ್ರಾಚೀನ್ ಸೆ ಪ್ರಾಚೀನ್ ವಂಡರ್ಫುಲ್ ಲ್ಯಾಂಡ್ ತಾ ವಂಡರ್ ಆಫ್ ದಿ ವರ್ಲ್ಡ್ कहते हैं. ಭಾರತ ಪ್ರಾಚೀನಕ್ಕಿಂತಲೂ ಪ್ರಾಚೀನ ಆಶ್ಚರ್ಯವಾದ ಭೂಮಿ ಅಂತ ಹೇಳ್ತಾರಲ್ಲ, ಆಶ್ಚರ್ಯವಾದಂತಹ ಪ್ರಪಂಚ ಅಂತ ಹೇಳಲ್ಲ. यहाँ माया के राज्य में 7 ವಂಡರ್ಸ್ ಗಾಯೆ ಜಾತೆ, वो है ಸ್ಥೂಲ್ ವಂಡರ್ಸ್. ಇಲ್ಲಂತೂ ಮಾಯೆಯ ರಾಜ್ಯದಲ್ಲಿ 7 ವಂಡರ್ಸಿನ ಗಾಯನ ಇದೆ, ಆದರೆ ಅದು ಸಹ ಸ್ಥೂಲವಾದ ವಂಡರ್ಸ್ ಆಗಿದೆ. बाबा समझाते ये माया के वंडर से जिसमें दुख है, राम बाप का वंडर है स्वर्ग. ತಂದೆ ತಿಳಿಸ್ತಾರೆ, ಮಾಯೆಯ ವಂಡರ್ಸ್ ಅದರಲ್ಲಿ ದುಃಖನೇ ಇದೆ, ರಾಮ ತಂದೆಯ ವಂಡರ್ ಅಲ್ಲಿ ಸ್ವರ್ಗ ಇದೆ. ವಹಿ ವಂಡರ್ ಆಫ್ ದಿ ವರ್ಲ್ಡ್ ಹೇ, ಭಾರತ ಸ್ವರ್ಗತ ಈರೇ ಜೈಸಾತ. ಅದೇ ವಂಡರ್ ಆಫ್ ದಿ ಪ್ರಪಂಚ ಆಗಿತ್ತು, ಭಾರತ ಸ್ವರ್ಗ ಆಗಿತ್ತು, ವಜ್ರ ಸಮಾನವಾಗಿತ್ತು. ವಹಾ ದೇವಿ ದೇವತಾओं का राज्य था, ये भारतवासी सब भूल गए. ಅಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಭಾರತವಾಸಿಗಳು ಎಲ್ಲವನ್ನ ಮರ್ತಿದ್ದಾರೆ. बल देवताओं के आगे माथा टेकते हैं, पूजा करते, परंतु जिसकी पूजा करते उनकी बायोग्राफी को जानना चाहिए. ಬಲೆ ದೇವತೆಗಳ ಮುಂದೆ ತಲೆ ಬಗ್ಗಿಸ್ತಾರೆ, ಪೂಜೆ ಮಾಡ್ತಾರೆ, ಆದರೆ ಯಾರ ಪೂಜೆ ಮಾಡ್ತಾರೆ ಅವರ ಜೀವನ ಚರಿತ್ರೆಯನ್ನ ಅರ್ಥ ಮಾಡ್ಕೋಬೇಕಲ್ಲ. ये बेहद का बाप बैठ समझाते, यहाँ तुम आए हो पारलौकिक बाबा के पास. ಇದು ಅನಂತವಾದ ತಂದೆ ಕುತ್ಕೊಂಡು ತಿಳಿಸ್ತಾ ಇದ್ದಾರೆ, ಇಲ್ಲಿ ತಾವು ಬಂದಿದ್ದೀರಾ ಪಾರಲೌಕಿಕ ತಂದೆ ಹತ್ರ. पारलौकिक बाप है, स्वर्ग स्थापन करने वाला, ये कार्य कोई मनुष्य नहीं कर सकते. ये ब्रह्मा भी बाप कहते, ये श्री कृष्ण के आत्मा तुम अपने जन्मों को नहीं जानते हो. ಪಾರಲೌಕಿಕ ತಂದೆ ಸ್ವರ್ಗದ ಸ್ಥಾಪನೆಯನ್ನ ಮಾಡ್ತಾರೆ. ಈ ಒಂದು ಕಾರ್ಯ ಯಾವ ಮಾನವನು ಮಾಡಕ್ಕೆ ಸಾಧ್ಯ ಇಲ್ಲ. ಇವರು ಅಂದರೆ ಬ್ರಹ್ಮಗೂ ಸಹ ತಂದೆ ತಿಳಿಸ್ತಾರೆ, ಈ ಶ್ರೀಕೃಷ್ಣನ ಆತ್ಮ
ನೀನು ನಿನ್ನ ಜನ್ಮಗಳ ಬಗ್ಗೆ ತಿಳ್ಕೊಂಡಿಲ್ಲ. तुम श्री कृष्ण थे तो सतो प्रधान थे, फिर 84 जन्म लेते अभी तमो प्रधान बने हो. भिन्न भिन्न नाम तुम्हारे पड़े हैं. ಯಾವಾಗ ತಾವು ಶ್ರೀಕೃಷ್ಣರಾಗಿದ್ರಿ ಆಗ ಸತೋ ಪ್ರಧಾನರಾಗಿದ್ರಿ. ನಂತರ 84 ಜನ್ಮವನ್ನ ಪಡೆದು ಈಗ ತಮೋ ಪ್ರಧಾನ ಆಗಿದ್ದೀರಾ. ಭಿನ್ನ ಭಿನ್ನ ನಾಮ ರೂಪದಲ್ಲಿ ಬಂದಿದ್ದೀರಾ. अभी तुम्हारा नाम ब्रह्मा रखा है, ब्रह्मा सो विष्णु व ಶ್ರೀಕೃಷ್ಣ ಬನೆ. ಈಗಂತೂ ನಿಮ್ಮ ಹೆಸರು ಬ್ರಹ್ಮ ಅಂತ ಇಡಲಾಗಿದೆ. ಬ್ರಹ್ಮನಿಂದ ವಿಷ್ಣು ಅಥವಾ ಶ್ರೀಕೃಷ್ಣನೇ ಆಗ್ತೀರಾ. बात एक ही है, ब्रह्मा सो विष्णु, विष्णु सो ब्रह्मा, ब्रह्मा मुख ವಂಶಾವಳಿ, ಬ್ರಾಹ್ಮಣ ಸೋಫಿ ದೇವತಾ. ಮಾತಂತೂ ಒಂದೇ ಆಗಿದೆ. ಬ್ರಹ್ಮನಿಂದ ವಿಷ್ಣು, ವಿಷ್ಣುವಿಂದ ಬ್ರಹ್ಮ. ಬ್ರಹ್ಮ ಮುಖ ವಂಶಾವಳಿ, ಬ್ರಾಹ್ಮಣರೇ ಮತ್ತೆ ದೇವತೆ ಆಗ್ತಾರೆ. फिर वही देवी देवता भी शूद्र बनते, अभी तुम ब्राह्मण बने हो. ಮತ್ತೆ ಇದೇವರೇ ದೇವಿ ದೇವತೆಗಳು ಶೂದ್ರರಾಗಿದ್ರು, ಈಗ ಅವರೇ ಬ್ರಾಹ್ಮಣರಾಗ್ತಿದ್ದಾರೆ. अभी बाबा बैठ तुम बच्चों को समझाते, ये है भगवान वाच, तुम तो हो गई स्टूडेंट. ಈಗ ತಂದೆ ಕುತ್ಕೊಂಡು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಇದಾಗಿದೆ ಭಗವಂತನ ಮಹಾವಾಕ್ಯ. ತಾವೆಲ್ಲರೂ ಸ್ಟೂಡೆಂಟ್ ಆಗಿದ್ದೀರಾ. तो तुमको कितनी खुशी होनी चाहिए, परंतु इतनी खुशी रहती नहीं. ಅಂದಮೇಲೆ ತಮಗೆ ಎಷ್ಟು ಖುಷಿ ಆಗಿರಬೇಕು, ಆದರೆ ಇಷ್ಟೊಂದು ಖುಷಿ ಇರೋದೇ ಇಲ್ಲ. धनवान धन के नशे में बहुत खुश रहते. यहाँ भगवान के बच्चे बने हो तो भी इतना खुशी में नहीं रहते. ಧನವಂತರು ಧನದ ನಶೆಯಲ್ಲೇ ಇರ್ತಾರೆ. ಇಲ್ಲಿ ಭಗವಂತನ ಮಕ್ಕಳಾದರೂ ಅಷ್ಟೊಂದು ಖುಷಿ ಇರೋದೇ ಇಲ್ಲ. समझते नहीं, पत्थर बुद्धि है, तकदीर में नहीं है तो ज्ञान की धारणा कर नहीं सकते. ಅರ್ಥನೇ ಮಾಡ್ಕೊಳಲ್ಲ, ಕಲ್ಲು ಬುದ್ಧಿ ಆಗಿದಾರಲ್ಲ, ಅದೃಷ್ಟದಲ್ಲಿ ಇಲ್ಲ ಅಂದ್ರೆ ಜ್ಞಾನ ಧಾರಣೆ ಆಗೋದೇ ಇಲ್ಲ. आज तुमको बाप मंदिर लायक बना रहे, परंतु माया का संग भी कम नहीं है. ಈಗ ತಮಗೆ ತಂದೆ ಮಂದಿರದ ಲಾಯಕ್ಕಾಗಿ ಮಾಡ್ತಿದ್ದಾರೆ, ಆದರೆ ಮಾಯೆಯ ಸಂಗನು ಏನು ಕಡಿಮೆ ಇಲ್ಲ. गाया हुआ है संग तारे, कुसंग बोरे, बाबा का संग तुमको मुक्ति जीवन मुक्ति में ले जाता. फिर रावण का कुसंग तुमको दुर्गति में ले जाता. ಗಾಯನೂ ಇದೆ, ಸಂಘ ಮೇಲೆ ತೇಲುವ ರೀತಿ ಮಾಡಿದ್ರೆ ಕುಸ್ಸಂಗ ಮುಳುಗುವ ರೀತಿ ಮಾಡುತ್ತೆ. ಬಾಬುವರ ಸಂಘ ತಮಗೆ ಮುಕ್ತಿ ಜೀವನ್ ಮುಕ್ತಿಯಲ್ಲಿ ಕರ್ಕೊಂಡೋಗುತ್ತೆ. ನಂತರ ರಾವಣನ ಕುತ್ಸಂಗ ತಮಗೆ ದುರ್ಗತಿಯಲ್ಲಿ ಕರ್ಕೊಂಡೋಗುತ್ತೆ. 5 विकारों का संग हो जाता, भक्ति में नाम कहते सत्संग, परंतु सीढ़ी तो नीचे उतरते रहते हैं. सीढ़ी से कोई धक्का खाएगा तो जरूर नीचे ही गिरेंगे. 5 ವಿಕಾರದ ಸಂಘ ಆಗ್ಬಿಡುತ್ತೆ. ಭಕ್ತಿಯಲ್ಲಿ ಹೆಸರೇ ಹೇಳಲಾಗತ್ತೆ ಸತ್ಸಂಗ ಅಂತ, ಆದರೆ ಮೆಟ್ಲು ಕೆಳಗಡೆ ಇಳಿತಾ ಇರ್ತಾರೆ. ಯಾರಾದರೂ ಮೆಟ್ಲಲ್ಲಿ ಸ್ವಲ್ಪ ತೊಂದರಿಸ್ಕೊಂಡ್ರು ಕೆಳಗಡೆ ಬಿದ್ದೋಗ್ತಾರಲ್ಲ. सर्व का सद्गति दाता एक ही बाप है, कोई भी होंगे भगवान का इशारा ऊपर में कहे. ಸರ್ವರ ಸದ್ಗತಿ ದಾತ ಒಬ್ಬ ತಂದೆ, ಯಾರೇ ಇರಬಹುದು, ಭಗವಂತನ ಬಗ್ಗೆ ಸೈಗೆ ಮೇಲಿನೇ ಮಾಡ್ತಾರಲ್ಲ. ಆ बाप बिगर बच्चों को परिचय कौन देवे, बाबा ही बच्चों को अपना परिचय दे. ಈಗ ತಂದೆ ಬಿಟ್ಟು ಮಕ್ಕಳಿಗೆ ತನ್ನ ಪರಿಚಯವನ್ನ ಯಾರು ಕೊಡಕ್ ಸಾಧ್ಯ? ತಂದೆನೇ ಮಕ್ಕಳಿಗೆ ತನ್ನ ಪರಿಚಯವನ್ನ ನೀಡುತ್ತಾರೆ. ಉनको अपना बनाए, ಸೃಷ್ಟಿಗೆ ಆದಿ ಮಧ್ಯ ಅಂತಕ ನಾಲೆಜ್ ಇದೆ. ಮಕ್ಕಳನ್ನ ತನ್ನವರಾಗಿ ಮಾಡಿಕೊಂಡು ಸೃಷ್ಟಿಯ ಆದಿ ಮಧ್ಯ ಅಂತದ ಜ್ಞಾನವನ್ನ ನೀಡುತ್ತಾರೆ. बाप कहते मैं आकर तुमको आस्तिक भी बनाता हूँ, त्रिकालदर्शी भी बनाता. ತಂದೆ ಅಂತಾರೆ ನಾನು ಬಂದು ತಮ್ಮನ್ನ ಆಸ್ತಿಕರಾಗೂ ಮಾಡ್ತೀನಿ, ತ್ರಿಕಾಲದರ್ಶಿಯಾಗೂ ಮಾಡ್ತೀನಿ. ಈ ಡ್ರಾಮಾ है, ये कोई साधु संत आदि नहीं जानते, वो होते हद के ड्रामा, ये बेहद का. ಇದು ಒಂದು ಡ್ರಾಮಾ. ಯಾರೇ ಸಾಧು ಸಂತರಿಗೆ ಇದರ ಬಗ್ಗೆ ಅರಿವಿಲ್ಲ,
ಅಲ್ಲಿ ಹದ್ದಿನ ಡ್ರಾಮಾ ಆದರೆ ಇದು ಬೇಹದ್ದಿನ ಡ್ರಾಮಾ ಇದೆ. इस बेहद के ड्रामा में हम सुख भी बहुत देखते हैं तो दुख भी बहुत देखते हैं. ಈ ಅನಂತವಾದ ಡ್ರಾಮಾದಲ್ಲಿ ನಾವು ಬಹಳಷ್ಟು ಸುಖವನ್ನೂ ನೋಡ್ತೀವಿ, ದುಃಖವನ್ನು ಬಹಳಷ್ಟು ನೋಡ್ತೀವಿ. इस ड्रामा में कृष्ण और क्रिश्चियंस का भी कैसा हिसाब किताब है. उन्होंने भारत को लड़ाई राजाई ली, अभी तुम लड़ते नहीं. ಈ ಡ್ರಾಮಾದಲ್ಲಿ ಶ್ರೀಕೃಷ್ಣಂದು ಮತ್ತೆ ಕ್ರೈಸ್ತಂದು ಯಾವ ರೀತಿ ಲೆಕ್ಕಾಚಾರ ಇದೆ. ಅವರು ಭಾರತ ಮೇಲೆ ಯುದ್ಧವನ್ನ ಮಾಡಿ ರಾಜ್ಯವನ್ನ ಪಡೆದರು. ತಾವಂತೂ ಯುದ್ಧ ಮಾಡಲ್ವಲ್ಲ. वो आपस में लड़ते राजाई तुमको मिलती ये ड्रामा में नोंद है. ಅಲ್ಲಿ ಅವರು ಒಬ್ಬರಿಗೊಬ್ರು ಕಿತ್ತಾಡ್ತಾ ಇರ್ತಾರೆ, ಆದರೆ ರಾಜ್ಯ ಭಾಗ್ಯ ತಮಗೆ ಸಿಗುತ್ತೆ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಇದೆ. ये बातें कोई भी जानते नहीं, ज्ञान देने वाला ज्ञान सागर एक ही बात है जो सर्व की सद्गति करती. ಈ ವಿಷಯಗಳು ಯಾರಿಗೂ ಗೊತ್ತಿಲ್ಲ. ಜ್ಞಾನವನ್ನ ಕೊಡುವಂತಹ ಜ್ಞಾನ ಸಾಗರ ಒಬ್ಬ ತಂದೆ ಆಗಿದ್ದಾರೆ. ಅವರೇ ಸರ್ವರ ಸದ್ಗತಿಯನ್ನ ಮಾಡ್ತಾರೆ. भारत में देवी देवताओं का राज्य था तो सद्गति थी, बाकी सब आत्माएं मुक्ति धाम में. ಭಾರತದಲ್ಲಿ ದೇವಿ ದೇವತೆಗಳ ರಾಜ್ಯ ಇತ್ತು, ಆಗ ಸದ್ಗತಿ ಇತ್ತು. ಬಾಕಿ ಎಲ್ಲ ಆತ್ಮಗಳು ಮುಕ್ತಿಯಲ್ಲಿ ಇದ್ರು. भारत सोने का था, तुम ही राज्य करते थे. सूर्य वंश में सत्युग में राज्य था ना. ಭಾರತ ಚಿನ್ನದ ಪಕ್ಷಿಯಾಗಿತ್ತು, ನೀವೇ ರಾಜ್ಯ ಮಾಡ್ತಿದ್ರಿ. ಸತ್ಯುಗದಲ್ಲಿ ಸೂರ್ಯವಂಶರ ರಾಜ್ಯ ಇರುತ್ತೆ. अभी तुम सत्यनारायण की कथा सुनते हो, नरसिंह नारायण बनने की ये कथा है. ಈಗ ತಾವು ಸತ್ಯನಾರಾಯಣ ಕಥೆಯನ್ನ ಕೇಳ್ತೀರಿ. ನರನಿಂದ ನಾರಾಯಣರಾಗುವ ಕಥೆಯಾಗಿದೆ. ये भी बड़े अक्षरों में लिख दो, सच्ची गीता से भारत सचखंड वर्त पौंड बनता है. ಇದನ್ನು ಬರೆದು ಬಿಡಿ ಅಕ್ಷರಗಳಲ್ಲಿ, ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ. ಸತ್ಯವಾದ ಗೀತೆಯಿಂದ ಭಾರತ ಸತ್ಯಖಂಡ ವರ್ತ್ ಪೌಂಡ್ ಆಗುತ್ತೆ. ವರ್ತ್ ಪೌಂಡ್ ಅಮೆರಿಕ ಕಾಯಿನು ತುಂಬಾ ಬೆಲೆ ಬಾಳುವಂಥದ್ದು. बाप आकर सच्ची गीता सुनाते, सहज राजयोग सिखाते तो वर्त पौंड बन जाते. ತಂದೆ ಬಂದು ಸತ್ಯವಾದ ಗೀತೆಯನ್ನ ತಿಳಿಸ್ತಾರೆ, ಸಹಜ ರಾಜಯೋಗವನ್ನ ಕಲಿಸ್ತಾರೆ. ಇದರಿಂದ ನಾವು ವರ್ತ್ ಪೌಂಡ್ ಆಗುತ್ತೆ. बाबा तोड़के तो बहुत समझाते, परंतु बच्चे देह अभिमान के कारण भूल जाते हैं ना. ತಂದೆ ಬಹಳಷ್ಟು ವಿಷಯಗಳನ್ನು ತಿಳಿಸ್ತಾ ಇರ್ತಾರೆ, ಗಾದೆಗಳನ್ನು ತಿಳಿಸ್ತಾ ಇರ್ತಾರೆ. ಆದರೆ ಮಕ್ಕಳು ದೇಹಾಭಿಮಾನದ ಕಾರಣ ಮರ್ತೋಗ್ಬಿಡ್ತಾರೆ. ದೇಹಿ ಅಭಿಮಾನಿ ಬನೆ ತೋ ಧಾರಣಾ ಭಿ ಹೋ, ದೇಹ ಅಭಿಮಾನ ಕೆ ಕಾರಣ ಧಾರಣಾ ನಹಿ ಹೋ. ಆತ್ಮಿಕ ಸ್ಥಿತಿಯಲ್ಲಿ ಇದ್ದಾಗ ಧಾರಣೆ ಆಗುತ್ತೆ, ದೇಹದ ಅಭಿಮಾನದ ಕಾರಣ ಧಾರಣೆ ಆಗೋದೇ ಇಲ್ಲ. बाप समझाते, मैं थोड़ा ही कहता कि मैं सर्वव्यापी हूँ, मुझे तो कहते भी है तुम माता पिता, तो इसका अर्थ क्या है? तुम्हारी कृपा से सुख दे. ತಂದೆ ತಿಳಿಸ್ತಾರೆ, ನಾನೇನಾದ್ರೂ ಹೇಳಿದ್ನ ನಾನು ಸರ್ವವ್ಯಾಪಿ ಅಂತ? ನನಗಂತೂ ತಾವೇ ಅಂತಿದ್ರಿ, ತಾವೇ ತಂದೆ ತಾಯಿ ಬಂಧು ಬಳಗ ಅಂತ. ಇದರ ಅರ್ಥ ಏನು? ನಿಮ್ಮ ಕೃಪೆಯಿಂದ ಅನಂತವಾದ ಸುಖ. अभी तो दुख है, ये गायन किस समय का है ये भी समझते नहीं. जैसे पंछी चू चू करते रहते, अर्थ कुछ भी नहीं. ಈಗಂತೂ ಬಹಳಷ್ಟು ದುಃಖ ಇದೆ ಅಲ್ಲ, ಗಾಯನನೂ ಇದೆ, ಆದರೆ ಇದು ಯಾವ ಸಮಯದ್ದು ಇದರ ಒಂದು ಅರಿವು ಇಲ್ಲ. ಯಾರೀತಿ ಪಕ್ಷಿ ಚೂಚು ಅಂತಿರುತ್ತೆ, ಆದರೆ ಅದರ ಅರ್ಥ ಗೊತ್ತೇ ಇಲ್ಲ. वैसे यहाँ भी चू चू करते रहते, अर्थ कुछ भी नहीं. ಬಾಬಾ ಬೈಟ್ ಸಮझाते ये सब अनराइटियस है. ಅದೇ ರೀತಿ ಇಲ್ಲೂ ಸಹ ಮಕ್ಕಳು ಚೂಚು ಅಂತಿರ್ತಾರೆ, ಅರ್ಥ ಏನು ಗೊತ್ತಿಲ್ಲ. ತಂದೆ ಕುತ್ಕೊಂಡು ತಿಳಿಸ್ತಾರೆ, ಇದೆಲ್ಲ ಅನರ್ಥ ಆಗಿದೆ. किसने अनराइटियस बनाया? रावण ने. भारत सचखंड था तो सब सच बोलते थे, चोरी ठगी आदि कुछ भी नहीं था.
ಇದೆಲ್ಲ ಅನರ್ಥ ಆಗಿದೆ. ಆ ರೀತಿ ಯಾರು ಮಾಡಿದ್ರು? ರಾವಣ. ಭಾರತ ಸತ್ಯಖಂಡ ಆಗಿತ್ತು. ಆಗ ಸತ್ಯವನ್ನೇ ಮಾತಾಡೋರು, ಕಳ್ಳತನ ಮೋಸ ಏನೂ ಇರಲಿಲ್ಲ. यहाँ कितना चोरी आदि करते दुनिया में तो ठगी ही ठगी है ना. ಇಲ್ಲಂತೂ ಎಷ್ಟೊಂದು ಕಳ್ಳತನ ಮಾಡ್ತಾರೆ, ಪ್ರಪಂಚದಲ್ಲಿ ಮೋಸನೇ ಮೋಸ ಇದೆ. इसको कहा जाता पाप की दुनिया, दुख की दुनिया, सत्युग को कहा जाता सुख की दुनिया. ಇದಕ್ಕೆ ತಿಳಿಸಲಾಗತ್ತೆ ಪಾಪದ ಪ್ರಪಂಚ, ದುಃಖದ ಪ್ರಪಂಚ. ಸತ್ಯುಗಕ್ಕೆ ತಿಳಿಸಲಾಗತ್ತೆ ಸುಖದ ಪ್ರಪಂಚ. ये है विशेष वैसले सत्युग है ಶಿವಾಲಯ. ಬಾಬಾ ಕಿತನಾ ಅಚ್ಚಿ ರೀತಿ ಬೈಟ್ ಸಮಯ. ಇದಾಗಿದೆ ವಿಕಾರಿ ವೈಶಾಲೆಯ ಸತ್ಯುಗ ಆಗಿದೆ ಶಿವಾಲಯ. ಬಾಬಾ ಕುತ್ಕೊಂಡು ಎಷ್ಟು ಚೆನ್ನಾಗಿ ತಿಳಿಸ್ತಾರಲ್ಲ. ನಾಮ್ ಭಿ ಕಿತನಾ ಅಚ್ಚಾ ಹೈ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ಆ ಬಾಬಾ ಆಕೆ ಸಮಜ್ದಾರ್ ಬನಾತ್. ಹೆಸರು ಎಷ್ಟು ಚೆನ್ನಾಗಿದೆ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ. ತಂದೆ ಬಂದು ಎಷ್ಟು ತಿಳುವಳಿಕೆ ಉಳ್ಳವರಾಗಿ ಮಾಡ್ತಾರೆ. कहते हैं इन विकारों को जीतो तो तुम जगत जीत बनेंगे, ये काम ही महाशत्रु है. ಹೇಳಲಾಗುತ್ತೆ, ಈ ವಿಕಾರಗಳನ್ನ ತಾವು ಗೆದ್ದಾಗ ಜಗತ್ತನ್ನ ಗೆಲ್ತೀವಿ. ಕಾಮ ಮಹಾಶತ್ರು ಅದು. बच्चे बुलाते भी इसलिए कि हमको आकर देवी देवता बनाओ. ಮಕ್ಕಳು ಅದಕ್ಕೋಸ್ಕರ ಕರೀತಾರೆ, ಬಂದು ನಮ್ಮನ್ನ ದೇವಿ ದೇವತೆಯಾಗಿ ಮಾಡಿ. बाप की यथार्थ महिमा तुम बच्चे ही जानते हो. मनुष्य तो ना बाबा को जाने ना बाबा की महिमा को जाने. ತಂದೆಯ ಯಥಾರ್ಥವಾದ ಮಹಿಮೆ ಮಕ್ಕಳಿಗೆ ಅರಿವಾಗಿದೆ. ಮನುಷ್ಯರಿಗೆ ತಂದೆಯ ಬಗ್ಗೆನೂ ಅರಿವಿಲ್ಲ, ತಂದೆಯ ಮಹಿಮೆಯ ಬಗ್ಗೆನೂ ಅರಿವಿಲ್ಲ. तुम जानते हो वो प्यार का सागर है. बाप तुम बच्चों को इतना ज्ञान सुनाते, यही उनका प्यार. ತಮಗೆ ಗೊತ್ತಿದೆ ಅವರು ಪ್ರೀತಿಯ ಸಾಗರ ಆಗಿದ್ದಾರೆ. ಬಾಬಾ ತಮ್ಮ ಮಕ್ಕಳಿಗೆ ಇಷ್ಟೊಂದು ಜ್ಞಾನವನ್ನ ನೀಡ್ತಾರೆ, ಅದೇ ಅವರ ಪ್ರೀತಿಯಾಗಿದೆ. टीचर स्टूडेंट को पढ़ाते तो स्टूडेंट क्या से क्या बन जाते. तुम बच्चों को भी बाबा जैसे प्यार का सागर बनना, प्यार से कोई को भी समझा. ಟೀಚರು ಸ್ಟೂಡೆಂಟ್ಗೆ ವಿದ್ಯಾಭ್ಯಾಸವನ್ನ ಮಾಡಿಸಿದಾಗ ಅವರು ಎಲ್ಲಿಂದ ಎಲ್ಲೋ ಹೋಗಿ ತಲುಪ್ತಾರೆ. ತಾವು ಮಕ್ಕಳು ಸಹ ತಂದೆಯ ಸಮಾನ ಪ್ರೀತಿಯ ಸಾಗರರಾಗಬೇಕು. ಪ್ರೀತಿಯಿಂದ ಎಲ್ಲರಿಗೂ ತಿಳುವಳಿಕೆಯನ್ನ ನೀಡ್ತಾ ಇರಬೇಕು. बात समझाते तुम भी एक दो को प्यार करो, नंबरवार प्यार है. बाबा का परिचय दो, तुम गुप्त दान करते हो. ತಂದೆ ತಿಳಿಸ್ತಾರೆ, ತಾವು ಒಬ್ಬರು ಇನ್ನೊಬ್ಬರಿಗೆ ಪ್ರೀತಿಯನ್ನೇ ನೀಡಿ. ನಂಬರ್ವಾರ್ ಪ್ರೀತಿ ಇದೆ. ತಂದೆಯ ಪರಿಚಯವನ್ನ ನೀಡಿ, ತಾವು ಗುಪ್ತ ದಾನ ಮಾಡ್ತೀರಲ್ಲ. एक दो के लिए गुरनामी नहीं रहनी चाहिए, नहीं तो तुमको भी ದಂಡೆ खाने पड़े. ಒಬ್ಬರು ಇನ್ನೊಬ್ಬರಿಗೆ ದ್ವೇಷನೂ ಮಾಡಬಾರ್ದು, ಇಲ್ಲ ಅಂದರೆ ನೀವು ಪೆಟ್ಟು ತಿಂತೀರಾ. किसी का तिरस्कार करेंगे तो डंडे खाएंगे, कभी भी किसी से नफरत नहीं करना. ಯಾರಿಗಾರದು ತಿರಸ್ಕಾರವನ್ನ ಮಾಡಿದ್ರೆ ನೀವು ಪೆಟ್ಟು ತಿಂತೀರಾ. ಎಂದು ಯಾರಿಗೂ ದ್ವೇಷವನ್ನ ಮಾಡಕ್ಕೆ ಹೋಗಬೇಡಿ. तिरस्कार नहीं करो, देह अभिमान में आने से ही पतित बने. ತಿರಸ್ಕಾರ ಎಂದು ಮಾಡಬೇಡಿ, ದೇಹದ ಅಭಿಮಾನದಲ್ಲಿ ಬಂದಾಗ ಪತಿತರಾಗ್ತೀರಾ. बाप देही अभिमानी बनाते तो तुम पावन बनते हो. सबको यही समझाओ, अब 84 का चक्र पूरा हुआ. ತಂದೆ ದೇಹಿ ಅಭಿಮಾನಿಯಾಗಿ ಮಾಡ್ತಾರೆ, ಆಗ ತಾವು ಪಾವನ ಆಗ್ತಾರೆ. ಎಲ್ಲರಿಗೂ ತಿಳಿಸ್ತಾ ಇರಿ, ಈಗ 84 ಚಕ್ರ ಪೂರ್ತಿಯಾಗೋಯ್ತು. जो सूर्यवंशी महाराजा महारानी थे, वही फिर 84 जन्म लेते, उतरते उतरते अब आकर पट पर पड़े. ಯಾರು ಸೂರ್ಯವಂಶಿ ಮಹಾರಾಜ ಮಹಾರಾಣಿ ಆಗಿದ್ರು, ಅವರೇ ಮತ್ತೆ 84 ಜನ್ಮವನ್ನ ಪಡಿತಾ ಪಡಿತಾ ಕೆಳಗಡೆ ಇಳಿತಾ ಇಳಿತಾ ಈಗ ನೆಲದಲ್ಲಿ ಬಂದು ತಲುಪಿದರು.
आप बाप फिर से महाराजा महारानी बना रहे। बाप फिर कहते हैं मामी कम याद करो तो पावन बन जाएंगे। ಈಗ ತಂದೆ ಮತ್ತೆ ಮಹಾರಾಜ ಮಹಾರಾಣಿಯಾಗಿ ಮಾಡ್ತಿದ್ದಾರೆ. ಬಾಬಾ ಮತ್ತೆ ತಿಳಿಸ್ತಾರೆ ನನ್ನ ಒಬ್ಬನನ್ನ ನೆನಪು ಮಾಡಿ ಆಗ ತಾವು ಪಾವನ ಆಗ್ತಾರೆ. तुम बच्चों को रहमदिल बन सारा दिन सर्विस के ख्याल चलने चाहिए. ತಾವು ಮಕ್ಕಳು ಕರುಣಾಹೃದಯಿಯಾಗಿ ಇಡೀ ದಿನ ಸೇವೆಯ ಆಲೋಚನೆಯನ್ನೇ ನಡೆಸ್ತಾ ಇರಬೇಕು. बाप डायरेक्शन देते रहते मीठे बच्चे रहमदिल बन जो बेचारी दुखी आत्माएं हैं उन दुखी आत्माओं को सुखी बनाओ. ಬಾಬಾ ಡೈರೆಕ್ಷನ್ ಅನ್ನು ನೀಡ್ತಿರ್ತಾರೆ, ಮಧುರಾದ ಮಕ್ಕಳೇ ಕರುಣಾಹೃದಯಿಯಾಗಿ ದುಃಖಿ ಆತ್ಮಗಳಿಗೆ ಸುಖಿಗಳಾಗಿ ಮಾಡಿ. उन्हें पत्र लिखना चाहिए बहुत शॉर्ट में. बाबा कहते मुझे याद करो और वर्षे को याद. ಅವರಿಗೆ ಶಾರ್ಟ್ ಅಲ್ಲಿ ಪತ್ರವನ್ನ ಬರೀಬೇಕು. ತಂದೆ ತಿಳಿಸ್ತಿದ್ದಾರೆ ನನ್ನನ್ನ ನೆನಪು ಮಾಡಿ ಆಸ್ತಿಯನ್ನ ನೆನಪು. एक शो बाबा की महिमा है, मनुष्यों को बाबा की महिमा का पता नहीं. ಒಬ್ಬ ಶಿವಬಾಬುರ ಮಹಿಮೆ ಆಗಿದೆ, ಮನುಷ್ಯರಿಗೆ ತಂದೆಯ ಮಹಿಮೆಯ ಬಗ್ಗೆ ಅರಿವೇ ಇಲ್ಲ. हिंदी में भी चिट्ठी लिख सकते हो. सर्विस करने का बच्चों को हौसला चाहिए. ಹಿಂದಿಯಲ್ಲೂ ಪತ್ರವನ್ನ ಬರೀಬಹುದು. ಸೇವೆ ಮಾಡುವಂತಹ ಆಸಕ್ತಿ ಮಕ್ಕಳಿಗೆ ಅವಶ್ಯಕತೆ ಇದೆ. बहुत है जो आपघात करने बैठ जाते उन्हों को भी तुम समझा सकते हो. ಜೀವಘಾತ್ ಮಹಾಪಾಪ है. ಬಹಳಷ್ಟು ಜನ ಸೂಯಿಸೈಡ್ ಮಾಡಿಕೊಳ್ಳಕ್ಕೆ ಕುತ್ಕೊಂಡ್ಬಿಡ್ತಾರೆ. ಅವರಿಗೂ ತಾವು ತಿಳುವಳಿಕೆಯನ್ನು ನೀಡಬಹುದಾಗಿದೆ. ಜೀವಘಾತ ಮಹಾಪಾಪ. अभी तुम बच्चों को श्रीमत देने वाला शिव बाबा है, वह है श्री श्री शिव बाबा. ಈಗ ತಮ್ಮ ಮಕ್ಕಳಿಗೆ ಶ್ರೀಮತವನ್ನ ಕೊಡುವಂತವರು ಶಿವಬಾಬಾ ಆಗಿದ್ದಾರೆ. ಅವರಾಗಿದ್ದಾರೆ ಶ್ರೀ ಶ್ರೀ ಶಿವಬಾಬಾ. तुमको बनाते हैं श्री लक्ष्मी श्री नारायण. श्री श्री तो वह एक ही है ना. ತಮ್ಮನ್ನ ಶ್ರೀ ಲಕ್ಷ್ಮಿ ಶ್ರೀ ನಾರಾಯಣರಾಗಿ ಮಾಡ್ತಾರೆ. ಶ್ರೀ ಶ್ರೀ ಅವರೊಬ್ಬರೇ ಅಲ್ವಾ. वह कभी चक्र में आते नहीं, बाकी तुमको श्री का टाइटल मिलता है. ಅವರೆಂದೂ ಚಕ್ರದಲ್ಲಿ ಬರೋದೇ ಇಲ್ಲ, ಬಾಕಿ ತಮಗಂತೂ ಶ್ರೀ ಅನ್ನುವ ಟೈಟಲ್ ಸಿಗತ್ತೆ. आजकल तो सबको श्री का टाइटल देते रहते, कहाँ वो निर्विकारी कहाँ ये विकारी, रात दिन का फरक है ना. ಈ ನಡುವೆ ಅಂತೂ ಎಲ್ಲರಿಗೂ ಶ್ರೀ ಅನ್ನುವ ಟೈಟಲ್ ಅನ್ನ ನೀಡಲಾಗುತ್ತೆ. ಎಲ್ಲಿ ಆ ನಿರ್ವಿಕಾರಿ ಎಲ್ಲಿ ಈ ವಿಕಾರಿ, ಹಗಲು ರಾತ್ರಿ ಎಷ್ಟು ವ್ಯತ್ಯಾಸ ಇದೆ ಅಲ್ಲ. बाप रोज समझाते रहते, एक तो देही अभिमानी बनो और सबको पैगाम पहुंचाओ. पैगंबर के बच्चे तुम हो. ತಂದೆ ಪ್ರತಿನಿತ್ಯ ತಿಳಿಸ್ತಾರೆ, ಒಂದಂತೂ ಆತ್ಮಿಕ ಸ್ಥಿತಿಯಲ್ಲಿ ಎಲ್ಲರಿಗೂ ಸಂದೇಶವನ್ನ ನೀಡಿ. ಸಂದೇಶಿ ಮಕ್ಕಳು ತಾವಾಗಿದ್ದೀರಲ್ಲ. सर्व का सद्गति दाता एक ही है, बाकी धर्म स्थापक को गुरु तोड़े ही कहेंगे. सद्गति करने वाला है ही है. ಸರ್ವರ ಸದ್ಗತಿದಾತ ಒಬ್ಬ ತಂದೆ ಆಗಿದೆ, ಬಾಕಿ ಧರ್ಮ ಸ್ಥಾಪಕರಿಗೆ ಗುರು ಅಂತ ಹೇಳಾಗತ್ತ. ಸದ್ಗತಿ ಮಾಡುವಂತವರು ಒಬ್ಬರೇ ಅಲ್ವಾ. अच्छा मीठे मीठे सीखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते. धारणेಗೋಸ್ಕರ मुख्य सार ಮೊದಲು, किसी से भी घृणा व नफरत नहीं करनी है. रहमदिल बन दुखी आत्माओं को सुखी बनाने की सेवा करें. ಯಾರ ಜೊತೆನೂ ದ್ವೇಷ ಅಸೂಯೆಯನ್ನು ಪಡಬಾರದು. ಕರುಣಾಹೃದಯಿಯಾಗಿ ದುಃಖಿ ಆತ್ಮಗಳಿಗೆ ಸುಖಿಯಾಗಿ ಮಾಡುವ ಸೇವೆ ಮಾಡಬೇಕು. ಬಾಪ್ ಸಮಾನ್ ಮಾಸ್ಟರ್ ಪ್ಯಾರ್ ಕಾ ಸಾಗರ್ ಬನ್ನ. ತಂದೆಯ ಸಮಾನ ಮಾಸ್ಟರ್ ಪ್ರೀತಿಯ ಸಾಗರರಾಗಬೇಕು. ಎರಡನೇದು, भगवान के हम बच्चे हैं, इसी नशे व खुशी में रहना, कभी माया के उल्टे संग में नहीं जाना है.
ಭಗವಂತನಿಗೆ ನಾವು ಮಕ್ಕಳಾಗಿದ್ದೀವಿ, ಇದೇ ಒಂದು ನಶೆ ಅಥವಾ ಖುಷಿಯಲ್ಲಿರಬೇಕು ಎಂದು ಮಾಯೆಯ ಉಲ್ಟಾ ಸಂಘದಲ್ಲಿ ಹೋಗಬಾರ್ದಾಗಿದೆ. ದೇಹಿ ಅಭಿಮಾನಿ ಬನ್ಕರ್ ಜ್ಞಾನ ಕಿ ಧಾರಣಾ ಕರಿ, ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾ ಜ್ಞಾನದ ಧಾರಣೆಯನ್ನ ಮಾಡಬೇಕು. ಇಂದಿನ ವರದಾನ, बाप समान वरदानी बन अरे एक के दिल को आराम देने वाले ಮಾಸ್ಟರ್ ದಿಲಾರಾಮ್ ಭವ. ತಂದೆಯ ಸಮಾನ ವರದಾನಿಯಾಗಿ ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮನ್ನ ನೀಡುವಂತವರು ಮಾಸ್ಟರ್ ಹೃದಯ ರಾಮ ಭವ. जैसे बाप समान वरदानी मूर्त बच्चे, वह कभी किसी की कमजोरी को नहीं देखते, वह सबके ऊपर रहमदिल होते. ಯಾವ ರೀತಿ ತಂದೆ ಸಮಾನ ವರದಾನಿ ಮೂರ್ತ ಮಕ್ಕಳು ತಾವಾಗಿದ್ದಾರೆ, ಅವರು ಎಂದೂ ಸಹ ಬಲಹೀನತೆಯನ್ನ ಯಾರಲ್ಲೂ ನೋಡೋದಿಲ್ಲ, ಅವರು ಎಲ್ಲರ ಮೇಲೆ ಕರುಣಾ ಹೃದಯ ಆಗಿರ್ತಾರೆ. जैसे बाप किसी की कमजोरी दिल पर नहीं रखते, ऐसे वरदानी बच्चे भी किसी भी कमजोरी दिल में धारण नहीं करते हैं. ಯಾವ ರೀತಿ ತಂದೆ ಯಾರ ಬಲಹೀನತೆಯನ್ನ ಹೃದಯದಲ್ಲಿ ಇಟ್ಕೊಳ್ಳಲ್ಲ, ಅದೇ ರೀತಿ ವರದಾನಿ ಮಕ್ಕಳು ಇತರರ ಬಲಹೀನತೆಯನ್ನ ಹೃದಯದಲ್ಲಿ ಧಾರಣೆ ಮಾಡೋದಿಲ್ಲ. वे हर एक के दिल को आराम देने वाले ಮಾಸ್ಟರ್ ದಿಲಾರಾಮ್ होते हैं. ಅವರು ಪ್ರತಿಯೊಬ್ಬರ ಹೃದಯಕ್ಕೆ ಆರಾಮನ್ನ ನೀಡುವಂತಹ ಮಾಸ್ಟರ್ ಹೃದಯ ರಾಮರಾಗಿರ್ತಾರೆ. इसलिए साथी हो या प्रजा सभी उसका गुणगान करते. ಅದಕ್ಕೋಸ್ಕರ ಜೊತೆಗಾರ ಆಗಿರ್ಬೋದು ಅಥವಾ ಪ್ರಜೆಗಳಾಗಿರ್ಬೋದು, ಎಲ್ಲರೂ ಅವರ ಗುಣಗಾನವನ್ನ ಮಾಡ್ತಾರೆ. सभी के अंदर से यही आशीर्वाद निकलती कि ये हमारे सदा स्नेही सहयोगी. ಎಲ್ಲರ ಆಂತರ್ಯದಿಂದ ಇದೇ ಆಶೀರ್ವಾದ ಹೊರಬರುತ್ತೆ, ಇವರು ನಮ್ಮ ಸದಾ ಸ್ನೇಹಿ ಸಹಯೋಗಿ ಆಗಿದ್ದಾರೆ. ಸ್ಲೋಗನ್ ಆಗಿದೆ, ಸಂಗಮ್ ಪರ್ ಶ್ರೇಷ್ಠ ಆತ್ಮ ವೋ ಹೈ ಜೋ ಸದಾ ಬೇಫಿಕರ್ ಬಾದಿಶ್. ಸಂಗಮದಲ್ಲಿ ಶ್ರೇಷ್ಠ ಆತ್ಮ ಅವರಾಗಿದ್ದಾರೆ, ಯಾರು ಸದಾ ನಿಶ್ಚಿಂತ ಚಕ್ರವರ್ತಿ ಆಗಿರ್ತಾರೆ. ಮಾತೇಶ್ವರಿಜಿಯವರ ಅಮೂಲ್ಯವಾದ ಮಹಾವಾಕ್ಯ, ಜ್ಞಾನಿ ತೋ ಆತ್ಮ ಬಚ್ಚೋಂ ಕಿ ಭೂಲ್ ಹೋನೆ ಸೆ 100 ಗುಣ ದಂಡ. ಜ್ಞಾನಿ ಮಕ್ಕಳ ತಪ್ಪು ಆದಾಗ 1ಕ್ಕೆ 100ರಷ್ಟು ಶಿಕ್ಷೆ. इस अविनाशी यज्ञ में आए साक्षात परमात्मा का हाथ लेकर कि कारणे अकारणे अगर उनसे विकर्म हो जाता तो उसकी सजा बहुत भारी है. ಈ ಅವಿನಾಶಿ ಜ್ಞಾನ ಯಜ್ಞದಲ್ಲಿ ಸಾಕ್ಷಾತ್ ಪರಮಾತ್ಮನ ಕೈ ಹಿಡ್ಕೊಂಡು ಕಾರಣ ಅಕಾರಣದಿಂದ ಯಾವುದೇ ವಿಕರ್ಮ ಆಯಿತು ಅಂದರೆ ಅದಕ್ಕೆ ಬಹಳ ದೊಡ್ಡ ಶಿಕ್ಷೆಯ ಮೂಲ್ಯವನ್ನ ಕಟ್ಟಬೇಕಾಗ್ತದೆ. जैसे ज्ञान लेने से उसको 100 गुना फायदा, वैसे ज्ञान लेते कोई भूल हो जाती कि 100 गुना दंड भी हो जाता है. इसलिए बहुत खबरदारी रखें. ಯಾವ ರೀತಿ ಜ್ಞಾನವನ್ನು ತಗೊಂಡಾಗ 1ಕ್ಕೆ 100ರಷ್ಟು ಲಾಭ, ಅದೇ ರೀತಿ ಜ್ಞಾನವನ್ನ ಪಡೀತಾ ಏನಾದರೂ ತಪ್ಪಾಗೋಯ್ತು ಅಂದಾಗ 1ಕ್ಕೆ 100ರಷ್ಟು ಶಿಕ್ಷೆ ಇರುತ್ತೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಇರಬೇಕು. बल करते रहेंगे तो कमजोर पड़ते रहेंगे, इसलिए छोटी बड़ी भूल को पकड़ते रहो. ತಪ್ಪು ಮಾಡ್ತಾ ಇದ್ದಾಗ ಬಲಹೀನ ಆಗ್ತಾ ಹೋಗ್ತೀವಿ, ಅದಕ್ಕೋಸ್ಕರ ಸಣ್ಣ ದೊಡ್ಡ ತಪ್ಪುಗಳನ್ನ ಹಿಡ್ಕೊಳ್ಳಿ. आगे के लिए परीक्षा कर चलते रहो. ಮುಂದೆಗೋಸ್ಕರ ಪರೀಕ್ಷೆಯನ್ನ ಪಾರ್ ಮಾಡ್ತಾ ಮುಂದುವರಿತಾ ಹೋಗಿ. देखो जैसे समझदार बड़ा आदमी बुरा काम करता है तो उसके लिए कड़ी सजा, और जो नीचे गिरा हुआ आदमी है कुछ बुरा काम करता उसके लिए इतनी सजा नहीं. ಯಾವ ರೀತಿ ತಿಳ್ಕೊಳ್ಳಿ, ಒಬ್ಬ ದೊಡ್ಡ ವ್ಯಕ್ತಿ ಸಣ್ಣದಾದ ತಪ್ಪು ಮಾಡಿದಾಗೂ ಸಹ ಆತನಿಗೆ ದೊಡ್ಡ ಶಿಕ್ಷೆ, ಆದರೆ ಕೆಳಗಡೆ ಬಿದ್ದಿರುವಂತಹ ವ್ಯಕ್ತಿ ಸಣ್ಣ ಕೆಲಸ ಮಾಡಿದರೆ ಆತನಿಗೆ ಅಷ್ಟು ಶಿಕ್ಷೆ ಇರೋದಿಲ್ಲ. आप तुम में परमात्मा के बच्चे कहलाते हो तो इतने ही तुमको दैवी गुण धारण करने हैं. ಅಂದ ಮೇಲೆ ಈಗ ತಾವು ಪರಮಾತ್ಮನ ಸಂತಾನ ಅಂತೀರ,
ಅಂದ ಮೇಲೆ ಅಷ್ಟೊಂದು ದೈವಿ ಗುಣವನ್ನ ಧಾರಣೆ ಮಾಡಬೇಕಾಗಿದೆ. ಸಚ್ಚೆ ಬಾಬಾ ಕೆ ಪಾಸ್ ಆತೆ ಹೋ ತೋ ಸಚ್ ಹೋಕರ್ रहना है. ಸತ್ಯವಾದ ತಂದೆ ಹತ್ರ ಬರ್ತೀರಾ ಅಂದ್ರೆ ಸತ್ಯವಾಗಿ ಇರಬೇಕಾಗಿದೆ. ಇದರಲ್ಲಿ ಎರಡನೇನು, लोग कहते परमात्मा जानी जाननहार है. अब जानी जाननहार का अर्थ ये नहीं सबके दिलों को जानता है. ಜನ ಅಂತಾರೆ ಪರಮಾತ್ಮ ಎಲ್ಲವನ್ನ ಅರಿತಿರುವರು ಅಂತ. ಈಗ ಎಲ್ಲವನ್ನ ತಿಳಿದಿರೋರು, ಅರ್ಥಕೊಂಡಿರೋರು ಅಂದ್ರೆ ಅದರ ಅರ್ಥ ಈ ರೀತಿಯಲ್ಲ, ಎಲ್ಲರ ಹೃದಯವನ್ನ ತಿಳ್ಕೊಂಡಿದ್ದಾರೆ ಅಂತ. ಪರಂತು ಸೃಷ್ಟಿಯ ರಚನಾಕ್ಕೆ ಆದಿ ಮಧ್ಯ ಅಂತಕ್ಕೂ ಜಾನ್ನೆ ವಾಲೆ ಹೇನ. ಆದರೆ ಸೃಷ್ಟಿಯ ರಚನೆಯ ಆದಿ ಮಧ್ಯ ಅಂತ್ಯವನ್ನ ಅರ್ತಿರೋರು ಆಗಿದ್ದಾರಲ್ಲ. बाकी ऐसे नहीं परमात्मा रचयिता, पालन करता और संहार करता, तो इसका मतलब ये है कि परमात्मा पैदा करता, खिलाता है और मारता है, परंतु ऐसे बाकी ಈ ರೀತಿನೂ ಅಲ್ಲ. ಪರಮಾತ್ಮ ರಚಯಿತ, ಪಾಲನಕರ್ತ ಮತ್ತೆ ಸಂಹಾರಕರ್ತ ಅಂತ. ಅಂದ್ರೆ ಇದರ ಅರ್ಥ ಪರಮಾತ್ಮ ಜನ್ಮವನ್ನ ಕೊಡ್ತಾರೆ, ತಿನ್ನಿಸ್ತಾರೆ ಮತ್ತೆ ಸಮಾಪ್ತಿ ಮಾಡ್ತಾರೆ, ಆ ರೀತಿಯಲ್ಲ. मनुष्य अपने कर्म के हिसाब से जन्म लेते. इसका मतलब ये नहीं परमात्मा बैठ उनके बुरे संकल्प अच्छे संकल्पों को जानते हैं. ಮಾನವ ತನ್ನ ಕರ್ಮದ ಲೆಕ್ಕಾಚಾರದಿಂದ ಜನ್ಮವನ್ನ ಪಡೆಯುತ್ತಾನೆ. ಅದರ ಅರ್ಥ ಆ ರೀತಿಯಲ್ಲ. ಪರಮಾತ್ಮ ಕುತ್ಕೊಂಡು ಅವರ ಸಂಕಲ್ಪಗಳನ್ನ ಮತ್ತೆ ಅವರ ಸಂಕಲ್ಪಗಳನ್ನ ಅರ್ಥ ಮಾಡ್ಕೊಂತಾರೆ. वो तो जानता है कि अज्ञानियों के दिल में क्या चलता होगा. सारा दिन मायावी संकल्प चलते होंगे और ज्ञानी के अंदर शुद्ध संकल्प चलते होंगे. ಅವರಿಗಂತೂ ಗೊತ್ತಿದೆ ಅಜ್ಞಾನಿಗಳ ಹೃದಯದಲ್ಲಿ ಏನ್ ನಡೆಯುತ್ತೆ, ಇಡೀ ದಿನ ಮಾಯೆಯ ಸಂಕಲ್ಪಗಳೇ ನಡೆಯುತ್ತೆ. ಮತ್ತೆ ಜ್ಞಾನಿಗಳ ಆಂತರ್ಯದಲ್ಲಿ ಶುದ್ಧ ಸಂಕಲ್ಪಗಳೇ ನಡೆಯುತ್ತೆ. ಬಾಕಿ ಏಕ್ ಏಕ್ ಸಂಕಲ್ಪಕ್ಕೂ ಬೈಟ್ ತೋಡೆ ಹಿ ರೀಡ್ ಕರೆಂಗ. ಒಬ್ಬೊಬ್ಬರ ಸಂಕಲ್ಪವನ್ನ ಸ್ಟಡಿ ಮಾಡ್ತಾರೇನು. ಬಾಕಿ ಪರಮಾತ್ಮ ಜಾನ್ತಾ ಹೈ. अब तो सबकी आत्मा दुर्गति को पहुंच गई. ಬಾಕಿ ಪರಮಾತ್ಮನಿಗೆ ತಿಳುವಳಿಕೆ ಇದೆ. ಈಗ ಎಲ್ಲ ಆತ್ಮಗಳು ದುರ್ಗತಿಯನ್ನ ಬಂದು ತಲುಪಿದವೆ. उनको सद्गति कैसे होगी. ये सारी पहचान जानी जाननहार को. ಅವರಿಗೆ ಸದ್ಗತಿ ಯಾವ ರೀತಿ ಆಗತ್ತೆ. ಎಲ್ಲ ಅರಿವು ತಿಳುವಳಿಕೆ ಗೊತ್ತಿರೋರಿಗೆ ಗೊತ್ತಿದೆ. आप मनुष्य जो कर्म भ्रष्ट बने हैं उनको श्रेष्ठ कर्म करना सिखाना. ಈಗ ಮನುಷ್ಯ ಏನು ಕರ್ಮಭ್ರಷ್ಟನಾಗಿದ್ದಾನೆ, ಆತನಿಗೆ ಶ್ರೇಷ್ಠ ಕರ್ಮದ ಹರಿವನ್ನ ಕಲಿಸ್ಬೇಕಾಗುತ್ತೆ. और उनको कर्म बंधन से छुड़ाना ये परमात्मा जानता है. ಮತ್ತೆ ಅವರನ್ನ ಕರ್ಮದಿಂದ ಬಂಧನದಿಂದ ಬಿಡುಗಡೆ ಮಾಡಬೇಕು. ಇದು ಪರಮಾತ್ಮನಿಗೆ ಅರಿವಿದೆ ಅಲ್ಲ. परमात्मा कहता मुझ रचयिता और मेरी रचना के आदि मध्य अंत की ये सारी नॉलेज को मैं जानता. ಪರಮಾತ್ಮ ಅಂತಾರೆ ನನಗೆ ನನ್ನ ರಚತೆ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಎಲ್ಲಾ ಜ್ಞಾನ ಗೊತ್ತಿದೆ. वो पहचान तो बच्चों को दे रहा हूं. ಆ ಒಂದು ತಿಳುವಳಿಕೆಯನ್ನ ಮಕ್ಕಳಿಗೆ ನೀಡ್ತಾ ಇದ್ದೀನಿ. आज तुम बच्चों को उस बाबा के निरंतर याद में रहना, तभी सर्व पापों से मुक्त होंगे. ಈಗ ತಾವು ಮಕ್ಕಳು ಆ ತಂದೆಯ ನಿರಂತರ ನೆನಪಿನಲ್ಲಿರಬೇಕು. ಆಗ ಮಾತ್ರ ಸರ್ವ ಪಾಪಗಳಿಂದ ಮುಕ್ತರಾಗ್ತೀರಾ. अर्थात अमर लोक में जाएंगे. और इस जानने को ही जानी जाननहार कहा. ಅಂದರೆ ಅಮರ ಲೋಕಕ್ಕೆ ತಲುಪ್ತಿದೆ. ಈಗ ಈ ಒಂದು ಅರಿವಿಗೆ ತಿಳುವಳಿಕೆ ಉಳ್ಳವರು ಅಂತ ತಿಳಿಸ್ಬೋದು. अव्यक्त इशारे. ಸತ್ಯತಾ और सभ्यता ರೂಪಿ ಕಲ್ಚರ್ को अपनाओ. ಸತ್ಯತೆ ಮತ್ತು ಸಭ್ಯತೆ ಅನ್ನುವ ಕಲ್ಚರ್ ಅನ್ನ ತಮ್ಮದಾಗಿ ಮಾಡಿಕೊಳ್ಳಿ.
कभी भी सभ्यता को छोड़ करके सत्यता को सिद्ध नहीं कर ಎಂದೇ ಸಭ್ಯತೆಯನ್ನ ಬಿಟ್ಟು ಸತ್ಯತೆಯನ್ನ ಸಿದ್ಧ ಮಾಡಕ್ ಹೋಗಿ ಸಭ್ಯತಾ ಕಿ ನಿಶಾನಿ ನಿರ್ಮಾಣತಾ है सभ्यತೆಯ ಚಿಹ್ನೆ ನಿರ್ಮಾಣತೆಯಾಗಿದೆ ಈ ನಿರ್ಮಾಣ का कार्य सहज कराती ಈ ನಿರ್ಮಾಣದ ಕಾರ್ಯವನ್ನ ಸಹಜವಾಗಿ ಮಾಡಿಸುತ್ತೆ जब तक निर्माण नहीं बने तब तक निर्माण नहीं बन सकते ಎಲ್ಲಿವರೆಗೂ ನಾವು ನಿರ್ಮಾಣರಾಗೋದಿಲ್ಲ ಅಲ್ಲಿವರೆಗೂ ನಿರ್ಮಾಣತೆಯನ್ನ ಮಾಡಕ್ ಸಾಧ್ಯ ಇಲ್ಲ ज्ञान की शक्ति शांति और प्रेम है अज्ञान की शक्ति क्रोध को बहुत अच्छी तरह से संस्कार बना लिया और यूज भी करते रहते हो फिर माफी भी मांग लेते हो ಜ್ಞಾನದ ಶಕ್ತಿ ಶಾಂತಿ ಮತ್ತು ಪ್ರೇಮ ಆಗಿದೆ ಅಜ್ಞಾನದ ಶಕ್ತಿ ಕ್ರೋಧ ಬಹಳಷ್ಟು ಚೆನ್ನಾಗಿ ಸಂಸ್ಕಾರವನ್ನ ಮಾಡ್ಕೊಂಡಿದ್ದೀರ ಉಪಯೋಗನೂ ಮಾಡ್ತಿರ್ತೀರ ಮತ್ತೆ ಕ್ಷಮೆಯನ್ನು ಪಡಿತಾ ಇರ್ತೀರ ऐसे अब हर गुण को हर ज्ञान की बात को संस्कार रूप में बनाओ तो सभ्यता आती जाएगी ಈ ರೀತಿ ಈಗ ಪ್ರತಿಯೊಂದು ಗುಣವನ್ನ ಪ್ರತಿಯೊಂದು ಜ್ಞಾನದ ಮಾತನ್ನ ಸಂಸ್ಕಾರ ರೂಪವಾಗಿ ಮಾಡಿಕೊಳ್ಳಿ ಆಗ ಸಭ್ಯತೆ ಬರ್ತಾ ಹೋಗುತ್ತೆ